ಸ್ವಾಗತ. ಕಳ್ಳಬೇಟೆ ಶಿಬಿರ, ಕಳ್ಳಬೇಟೆ ತಡೆ ಏನು ಮಾಡ್ತಾರೆ, ಆದರೂ ಕೂಡ ಒರೆಸ್ಕೊಂಡು ಬೇಕು ಹೆಚ್ಚಿರ್ತಾರೆ. ತಿರುತ್ತಾರೆ ನನ್ನ ಮಕ್ಕಳು ಒಂದು ಚೂರಾದರೂ ಬೇಕಲ್ಲ ನಮ್ಮ ಅರಣ್ಯ, ನಮ್ಮ ಸಂಪತ್ತು ಉಳಿಸ್ಕೊಳ್ಬೇಕು ಅಂತ. ಯಾವುದೇ ಅರಣ್ಯ ಪ್ರಿಯರು, ಆಧ್ಯಾತ್ಮವಾದಿಗಳು ಖಂಡಿತ ಇದನ್ನು ನೋಡಲೇಬೇಕು. ಇದು ನಮ್ಮ ಕರ್ನಾಟಕದ ಹಿಮಾಲಯದ ಹಾಗೆ. ಕಪ್ಪತ್ತಗುಡ್ಡ ಬರಬೇಕಾದ್ರೆ ದಾರಿಯಲ್ಲಿ ದೋಣಿ ಬರಬೇಕು. ಪ್ರತಿಯೊಬ್ಬ ಸಾಧು ಸನ್ಯಾಸಿಗಳು ಮೊಟ್ಟ ಮೊದಲು ಬಂದು ಈ ಕಪ್ಪತ್ತಗುಡ್ಡದಲ್ಲಿ ವರ್ಷಾರು ತಿಂಗಳು ಧ್ಯಾನ ಮಾಡಿ ಹೋಗುತ್ತಾರೆ ತಮ್ಮ ಮಠಗಳಿಗೆ. ಅಂಥದ್ದೊಂದು ಭವ್ಯವಾದಂಥ ಕಾಡು ಕಪ್ಪದಗಿರಿ. ಬಹುಶಃ ಹಿಮಾಲಯವನ್ನು ಬಿಟ್ಟರೆ ಇದೇ ಅಂತ ಕಾಣುತ್ತದೆ. ಸಾವಿರಾರು ಜನ ತಪಸ್ವಿಗಳು, ಮಹಾತ್ಮರು ಇಲ್ಲಿ ಧ್ಯಾನ ಮಾಡಿದ್ದಾರೆ. ಅದು ಯಲ್ಲಾಲಿಂಗ ಮಠ ಇರಲಿ, ಮತ್ತೊಂದು ಯಾವುದಾದ್ರೂ ಮಠ ಇರಲಿ, ವೀರಶೈವ ಮಠ, ಯಾವುದೇ ಮಠ ಇರಲಿ, ಅಲ್ಲಿ ಗುರುಗಳು ದೀಕ್ಷೆ ನೀಡಿದ ನಂತರ ಮೊಟ್ಟ ಮೊದಲು ಹೇಳೋದೇ, ಹೋಗಪ್ಪ ಕಪ್ಪತ್ತಗುಡ್ಡಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡಿ ಬಂದುಬಿಡು. ಅಂದರೆ ಇಲ್ಲಿ ಒಂಥರ ಭೂ ಕೈಲಾಸದಾಗಿ ಕಪ್ಪದಗಿರಿ. ಯಾವುದೇ ಸನ್ಯಾಸಿಗಳು, ಪ್ರತಿಯೊಬ್ಬ ಸನ್ಯಾಸಿಗಳು ಕೂಡ ಯಾವುದೇ ಪಂಥ ಇರಲಿ, ಕಪ್ಪದಗಿರಿಯಲ್ಲಿ ಬಂದು ಗವಿಗಳಲ್ಲಿ ಧ್ಯಾನ ಮಾಡಿ ಸಾಧನೆ ಮಾಡ್ತಾ ಇರ್ತಾರೆ. ಇದು ಪಾರ್ವದೇವಿ ತಪೋವನ ಇದೆ. ಇಲ್ಲಿ ಹುಡುಕಿದರೆ ಕೇವಲ ಒಂದು ದಿನಕ್ಕೆ ಮುಗಿಯುವಂಥದ್ದಲ್ಲ ಕಪ್ಪದಗಿರಿಯ ಮಹಿಮೆ. ಇಲ್ಲಿ ಎತ್ಕೊಂಡ್ರೆ ಅಮೂಲ್ಯವಾದಂಥ ಪವಾಡಗಳಿವೆ, ಮಹಾತ್ಮರಿದ್ದಾರೆ, ಸಿದ್ಧಿ ಪುರುಷರಿದ್ದಾರೆ. ಕಪ್ಪತಗಿರಿಯೇ ಒಂದು ಸಂಜೀವಿನಿಗಳ ಬೆಟ್ಟ ಅಂತೂ ಸರಿ. ಇಲ್ಲಿ ಔಷಧಿ ಸಂಜೀವಿನಿಗಳು ಸಿಗುತ್ತವೆ. ಇಲ್ಲೇ ಇದ್ದಂಥ ಶ್ರೀ ಶಿವಾನಂದ ಮಹಾರಾಜರು, ಅಂದರೆ ಪುನಃ ಮಹಾರಾಜರ ಅಂತ ಹೆಸರಿದ್ದ ಅವರಾತು ಭಾಳ ಜನ ಇಲ್ಲಿ ಶರಣರಾಗಿ ಹೋಗಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಬಂದರೆ ಇದೊಂದು ಲೋಕನೇ ಬೇರೆ. ಕಪ್ಪತ್ತಗುಡ್ಡ ಅಂತಂದರೆ ಇಲ್ಲಿ ಹಲವಾರು ನಮಗೆ ಅದ್ಭುತ ವಿಸ್ಮಯಗಳು ಸಿಗುತ್ತವೆ. ಅವುಗಳನ್ನೆಲ್ಲ ಇನ್ನೊಂದು ಸಾರಿ ತಮಗೆ ತೋರಿಸ್ತೀನಿ. ಈ ಸದ್ಯಕ್ಕೆ ಸ್ವಲ್ಪ ಅಲ್ಪ ಪರಿಚಯ ಮಾಡೋಣ ಕಪ್ಪತ್ತಗಿರಿಯ ಬಗ್ಗೆ. ಆಲಯ ಮೃಗಾಲಯ ಹಾಡು ನೆನಪಾಗುತ್ತೆ. ಇದು ಕಾಡು ನೋಡ್ತಾ ಇದ್ರೆ ಕಪ್ಪತ್ತಗಿರಿಯ ಗ್ವಾಲಗಿರಿ ಮಠಕ್ಕೆ ದಾರಿ, ಕಡಿದಾದ ದಾರಿ, ಎತ್ತರವಾದ ಬೆಟ್ಟ. ಇದೇ ನೋಡಿರಿ, ಶೆಟ್ರ್ ಕೋಣೆ ಅಂತ ಹೆಸರಾಗಿದೆ. ಇದು ಬಹುಶಃ ಮುಂಟ್ರಿಗೆ ಶೆಟ್ರ್ ಯಾರು ಕಟ್ಟಿಸಿದ್ರಂತೆ, ಅದಕ್ಕೆ ಇದಕ್ಕೆ ಶೆಟ್ರ್ ಕೋಣೆ ಅಂತ ಕರೀತಾರೆ. ಇಲ್ಲಿ ನಾನು ಗ್ರಂಥ ಬರೆದಂಥ ಶಿವಾನಂದ ಮಹಾರಾಜ್ ಅವರು ಇಲ್ಲೇ ಇರ್ತಿದ್ರಂತೆ. ಮಹಾನ್ ಸನ್ಯಾಸಿ ಶಿವಾನಂದ ಮಹಾರಾಜ್ ಗ್ರಂಥ. ಅವರಿಗೆ ಪುನಃ ಮಹಾರಾಜರು ಅಂತ ಕರಿತಾಯಿದ್ರು. ಇಲ್ಲೇ ವಾಸವಾಗಿದ್ದರು ಅವರು. ಶೆಟ್ರ್ ಕೊಲೆ ಮುಂಡ್ರಿಗೆ ಆಚಾರ್ಯ ಶಿವಾನಂದ ಮಹಾರಾಜರು ಕೂಡ ಮೂಲದ ಶೆಟ್ರೆ. ಇನ್ನೂ ಬದುಕಿನ ತಿರುಳಿನಿಂದಾಗಿ ಸನ್ಯಾಸಿ ಆದರು, ಸಾಧನೆ ಮಾಡಿದರು. ವಿಚಿತ್ರ ಜೀವನ. ಯಾರ್ಯಾರು ಗುರಿ ಎಲ್ಲೆಲ್ಲೋ ಯಾರು ಏನಾಗ್ತಾರೋ ಜಗನ್ಮಾತೆ ಬಲ್ಲು. ಓಂ ನಮಃ ಶಿವಾಯ. ನೋಡಿ ಬಿಸಿಲಲ್ಲಿ ಹೇಗೆ ಶಾಂತವಾಗಿದೆ ಕಪ್ಪತ್ತಗಿರಿ. ಬರ್ರಿ ಗ್ವಾಲಗಿರಿ ಮಠ ನೋಡೋಣ. ನಿಶಬ್ದ ಅರಣ್ಯ, ಕಡಿದಾದ ದಾರಿ, ಇಂಥ ದಿವ್ಯ ಶಾಂತಿ ಕಪ್ಪತ್ತಗುಡ್ಡದಲ್ಲಿ. ಕಮರ್ಷಿಯಲ್ ಮನುಷ್ಯ ಲೋಕದಿಂದ ಆಧ್ಯಾತ್ಮಿಕ ಶಿವನ ಲೋಕಕ್ಕೆ ದಿವ್ಯ ಶಾಂತಿ ನೀಡುವಂಥ ಸ್ಥಳ. ಬನ್ನಿ ನೀವೊಂದು ಸಾರಿ ನೋಡಿ. ಓಂ ನಮಃ ಶಿವಾಯ. ವನ್ಯಜೀವಿ, ವನ್ಯ ಔಷಧಿಗಳ ತಾಣ ಶಿವನೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ರಿ ಇದು? ಮಲ್ಲಿಕಾರ್ಜುನ ಗ್ವಾಲಿಯರ್ ಲಿಂಗಯ್ಯ. ಮಲ್ಲಿಕಾರ್ಜುನ ಗ್ವಾಲಗಿರಿ ಲಿಂಗಯ್ಯ, ಸಿದ್ದೇಶ್ವರ, ಸಿದ್ದೇಶ್ವರ, ನಾಗೇಶ್ವರ. ಕರೆಕ್ಟ್.
ತಮ್ಮ ಹೆಸರು ಗುರುಗಳ ಮರತ್ತನ ಹೇಳ್ರಿ. ಸಿದ್ಧಲಿಂಗ ಸಿದ್ಲಿಂಗ ಸರ್. ಹಾಂ, ಈಗ ತಲೆಯಾಗ ಬತ್ತು ನನಗೆ. ನೀವನ್ನೆಲ್ಲ ಗುರ್ತಾಡಿದಿಲ್ಲ ಒಂಚೂರ. ಇಲ್ರಿ ನೆನಪು ಬಂದು ಹಾಂ ಬನ್ರಿ ಅದು. ಓಂ ನಮಃ ಶಿವಾಯ, 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 ಓಂ ನಮ
ಇಲ್ಲಿ ಗೌರಿ ಪುಣ್ಯ ಮಾಡಿರಲ್ಲ, ಹ್ಞೂ ಇಲ್ಲಿ ಗೌರಿ ಪುಣ್ಯ ಅಂತಾರೆ. ಸುಂದರವಾದ ಸ್ಥಳ. ಜೈ ಮಾರುತಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವನೇ, ತಾಯಿ ಜಗನ್ಮಾತಾ, ಅಮ್ಮನ ಅವ್ರ ಫೋಟೋ, ತಾಯಿ ಕನ್ನಮ್ಮ ಪಾರ್ವತಿ ದೇವಿ, ಶ್ರೀ ವೀರಭದ್ರೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹ್ಞೂ, ಆ ಕಡೆಯಿಂದ ಬಂದ್ರೆ ಬರ್ತದೆ ದಾರಿ. ಹಾಂ, ಇಲ್ಲೇ ನಮ್ಮ ಪುನಃ ಮಹಾರಾಜರು ಇದ್ದದ್ದು. ಇಲ್ಲಿ ಇದ್ದುಕೊಂಡು ಸಾಧನೆ ಮಾಡ್ತಾ ಎಮ್ಮೆದು ಕಾಯ್ತಾಯಿದ್ರು. ಇಲ್ಲೊಂದು ಗವಿ ಇದೆ. ಇಲ್ಲಿ ಇಲ್ಲೆಲ್ಲ ಗವಿಯೊಳಗೆ ಧ್ಯಾನ ಮಾಡೋಕ್ಕೆ ಚಿತ್ರೀಕರಣ ಮಾಡಿದ್ದೀವಿ ಸಿನಿಮಾದ್ದು. ಹಾಂ, ಇಲ್ಲೇನು ದೇವಸ್ಥಾನ ಐತ್ರಿ? ಗವಿ ಇತ್ತಲ್ಲ, ಅಲ್ಲಿ ಐತೇನ್ರಿ ಅದು? ಹಾಂ, ಧ್ಯಾನ ಮಾಡೋ ಗವಿ ಇತ್ತಲ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪಿಕ್ಚರ್ ತೆಗೆದ್ರೆ 20 ವರ್ಷ